ಅವನು ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಇಲ್ಲಿ ಕಾಣ್ತಾ ಇಲ್ಲ. ಯಾಕೆ ವಿಕಾರಕ್ಕೊಳಗಾಗಿದ್ದಾನೆ, ಯಾಕೆ ಅವನಿಗೆ ಆ ರೀತಿಯಾದಂಥ ಶಿಕ್ಷೆಯಾಗಿದೆ ಅಂಥೇಳಿ ಅವ್ರಿಗೆ ಗೊತ್ತಾಗಲಿಲ್ಲ. ಆಗ ಯೆಶಾಯನು ಅವರಿಗೆ ಹೇಳ್ತಾ ಇದ್ದಾನೆ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಯಾರ ಸಂಕಷ್ಟಗಳನ್ನು ಯೇಸು ಅನುಭವಿಸಿದ? ನಮ್ಮ ಸಂಕಷ್ಟಗಳನ್ನು ಯೇಸು ಅನುಭವಿಸಿದ. ಮುಂದೆ ಅವನು ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ಓಕೆ, 4ನೇ ವಚನ ಓದ್ರೆ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಕೊಂಡಲ್ಲ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಓಕೆ, ಮುಂದೆ ನಾವಾದರೂ ಆದರೆ ಮುಂದೆ ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಹೇಳ್ತಾ ಇದ್ದಾನೆ, ಹಾಗಲ್ಲ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ಯಾರ ದ್ರೋಹಗಳು? ನಮ್ಮ ದ್ರೋಹಗಳು. ಮುಂದೆ ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡಿದ ದಂಡನೆಯನ್ನು ಅವನು ಅನುಭವಿಸಿದನು. ದಂಡನೆ ಯಾಕೆ ಅನುಭವಿಸ್ತಾ ಇದ್ದಾನಂತೆ? ನಮಗೆ ಸುಖ ಕ್ಷೇಮವನ್ನು ಉಂಟು ಮಾಡುವುದಕ್ಕಾಗಿ. ಈಗ ಯೋಚನೆ ಮಾಡಿರಿ, ಕೈಯಲ್ಲಿ ಕೊಟ್ಟಿರ್ತೇವೆ, ಹಾಕೋಪಕ್ಕೆ ಅದನ್ನ ಹಾಕು, ಒಳಗಾಕು. ಇವನಿಗೆ 1 ಗಂಟೆ ಅದನ್ನು ಹಿಡ್ಕೊಂಡ್ರೆ ಏನಾಗ್ಬೋದು? ಏನದು? ಹೊರೆ. ಅದೇನು? ಹೊರೆ. ಹೀಗೆ ಎಲ್ಲ ಜನರ ಮೇಲೆ ಹೊರೆ ಇತ್ತು. ಈಗ ದರ್ಶನ್ ಏನು ಮಾಡ್ತಾನೆ? ಅವನು ಎಷ್ಟೋ ವರ್ಷಗಳಿಂದ ಆ ಹೊರೆಯನ್ನು ಹೊರ್ತಾ ಇದ್ದ. ಅದರಿಂದ ಅವನಿಗೆ ಆಗುವಂಥ ನೋವುಗಳು, ಒಳಗಡೆ ನೋವುಗಳು, ಹಿಂಸೆ, ಅನಾರೋಗ್ಯ, ಕುಗ್ಗಿಸುವಿಕೆ, ಅದನ್ನೆಲ್ಲ ದರ್ಶನ್ ಏನು ಮಾಡ್ತಾನೆ? ಈಗ ಅವ್ನು ಗಿಟಾರ್ ತಕ್ಕೊನೇನು. ಈಗ ಇವನೇನದ? ಸ್ವತಂತ್ರನಾದ. ಇವನೇನದ? ಫ್ರೀ ಆದ. ಇವನಿಗೀಗ ಆ ಹೊರೆ ಇಲ್ಲ. ಇಬ್ಬರು ಅದು ನಿಂತು ಹೋಗ್ಬಿಟ್ರೆ. ಸೊ ಈ ವಾಕ್ಯ ಏನು ಹೇಳ್ತಾ ಇದೆ? ನಮಗೆ ಸುಕ್ಷೇಮವನ್ನುಂಟು ಮಾಡುವ. ಅವನಿಗೆ ಯಾವಾಗ ಫ್ರೀಡಮ್ ಆಯಿತು? ಅವನ ಮೇಲಿರುವಂಥ ಭಾರವನ್ನು ತೆಗೆದಿದ್ದರಿಂದಲೇ ಅವನಿಗೆ ಫ್ರೀಡಮ್ ಆಯಿತು. ಅದಕ್ಕೆ ಹೇಳ್ತದೆ, ನನಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ನಾನು ಇದನ್ನು ಘೋಷಣೆ ಮಾಡುವಾಗ ನನಗಿರುವಂಥ ಅನಾರೋಗ್ಯದಲ್ಲಿ, ನನಗಿರುವಂಥ ಕಷ್ಟಗಳಲ್ಲಿ, ಸಂಕಷ್ಟಗಳಲ್ಲಿ, ದೇವರೇ ನಿನ್ನ ವಾಕ್ಯ ಹೇಳ್ತದೆ, ನನಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ನೀನು ಅನುಭವಿಸಿದ್ದೀಯಾ, ನನಗೆ ಈಗಲೇ ಬಿಡುಗಡೆ ಆಗಿದೆ ಯೇಸುವಿನ ನಾಮದಲ್ಲಿ. ನೀನು ಪದೇ ಪದೇ ಅದನ್ನು ಘೋಷಣೆ ಮಾಡುವಾಗ ನಿಶ್ಚಯವಾಗಿ ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗ್ತದೆ. ಸೊ 6ನೇ ವಚನ ಹೇಳ್ತದೆ, ಯಾರಾದರೂ ಓದ್ರಿ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ನಾವೆಲ್ಲ ನಮ್ಮ ಜೀವಿತದಲ್ಲಿ ನಮಗೆ ಮನಸ್ಸು ಬಂದಂಗೆ ಜೀವಿಸ್ತಾ ಇದ್ವಿ, ಅದಕ್ಕೂ ದಂಡನೆ ಇದೆ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕ ಏನು ಹೇಳ್ತದೆ? ಮನುಷ್ಯನಿಗೆ ಸರಳವಾಗಿ ತೋರುವ ಒಂದು ಮಾರ್ಗ ಇದೆ ಅಂತೆ, ಅದು ಅವನನ್ನು ಕಟ್ಟ ಕಡೆಗೆ ಎಲ್ಲಿ ಒಯ್ತದೆ? ಮರಣದ ಕಡೆಗೆ ಒಯ್ತದೆ. ನನ್ನ ಮನಸ್ಸಿಗೆ ಬಂದಂಗೆ ಜೀವಿಸುವುದಾದರೆ ವಾಕ್ಯ ಹೇಳ್ತದೆ ದಂಡನೆ ಇದೆ ಅಂತೆ. ವಾಕ್ಯ ಹೇಳ್ತದೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ಇದಕ್ಕೆ ಇರುವಂಥ ದೋಷ ಫಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಯಾರ ಮೇಲೆ? ಯೇಸುವಿನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ. ಇಷ್ಟೆಲ್ಲ ಪ್ರಪಂಚದ
ಜನರ ದ್ರೋಹಗಳ ಭಾರ ಎಲ್ಲ ದೋಷ ಫಲ ಯೇಸು ತನ್ನ ಮೇಲೆ ಹಾಕಿಕೊಂಡಾಗಿಯೂ ಕೂಡ ಆತನು ನನಗೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಒಂದು ಮಾತನ್ನು ಮಾತನಾಡದೆ, ಬಾಯನ್ನು ಕೂಡ ತೆರೆಯದೆ ಅದನ್ನು ಸುಮ್ಮನೆ ಅನುಭವಿಸಿದ ಎಂಬುದಾಗಿ ವಾಕ್ಯ ಹೇಳ್ತದೆ. ಕೆಲವು ಸಲ ನಮ್ಮ ಜೀವಿತದಲ್ಲಿ ಅನೇಕ ನಾವು ಸಂಕಷ್ಟಗಳನ್ನು ಹಾದು ಹೋಗ್ತೇವೆ, ಯಾರೂ ಅರಿತುಕೊಳ್ಳದೇ ಇರುವಂಥ ನೋವುಗಳನ್ನು ನಾವು ಹಾದು ಹೋಗ್ತೇವೆ. ಆತ್ಮಿಕವಾಗಿ ನಮಗೆ ದೊಡ್ಡ ದೊಡ್ಡ ಹೊರೆಗಳು ಹೊರಿಸಲ್ಪಟ್ಟಿರ್ತವೆ. ಆದರೂ ಕೂಡ ಯೇಸುವನ್ನು ನೆನಪಿಸಿಕೊಳ್ಳುವುದಾಗಿದ್ದರೆ, ಯಾವ ರೀತಿ ಒಂದು ಕುರಿ ಅದು ವಧ್ಯ ಸ್ಥಾನಕ್ಕೆ ಅದನ್ನು ಸಂಹಾರಕನ ಕೈಗೆ ಒಯ್ಯುವಾಗ ಅದು ಬಾಯಿ ತೆರೆಯುವುದಿಲ್ಲ ಅಂತೆ, ಯಾಕಂದರೆ ಅದಕ್ಕೆ ಮಾತೇ ಬರುವುದಿಲ್ಲ. ಯೇಸುಸ್ವಾಮಿ ಬಗ್ಗೆನೂ ಅದೇ ಹೇಳ್ತದೆ, ಅವನಿಗೆ ಶಿಲುಬೆಯವರೆಗೂ ಒಯ್ಯುವಾಗ ಅವನ ಪ್ರಾಣವನ್ನು ತೆಗೆಯುವಾಗಲೂ ಕೂಡ ಯೇಸು ಏನನ್ನೂ ಮಾತನಾಡಲಿಲ್ಲ ಅಂತೆ. ಇಷ್ಟೆಲ್ಲ ಮಾಡಿರುವಂಥ ಯೇಸುವಿಗೆ ಕೊನೆಗೆ ಏನು ಹೇಳ್ತದೆ? 10ನೇ ವಚನ ಓದ್ರೆ, ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಯೇಸುವನ್ನು ಜಜ್ಜುವುದು ದೇವರ ಸಂಕಲ್ಪವಾಗಿತ್ತಂತೆ. ಮುಂದೆ ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು. ಸುಮ್ಮನೆ ಬಾಧಿಸ್ತಾ ಇಲ್ಲ, ಸುಮ್ಮನೆ ಯೇಸುವನ್ನು ಆತನ ಶಿಲುಬೆಯಲ್ಲಿ ಪ್ರಾಣ ಕೊಡುವ ಹಾಗೆ ಮಾಡ್ತಾ ಇಲ್ಲ. ಅದ್ರ ಹಿಂದೆ ದೇವರ ಉದ್ದೇಶ ಏನಿದೆ ನೋಡ್ರಿ. ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಒಪ್ಪಿಸಿದ ಮೇಲೆ, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು. ಯೇಸು ಸ್ವಾಮಿ ಹೇಳ್ತಾನೆ, ಒಂದು ಗೋಧಿ ಕಾಳು ನೆಲದ ಮೇಲೆ ಬಿದ್ದು ಸಾಯದೆ ಹೋದರೆ ಒಂದೇ ಆಗಿ ಉಳಿತದೆ, ಸತ್ತರೆ ಅದು ಬಹಳ ಫಲ ಕೊಡ್ತದೆ. ಯೇಸು ತನ್ನ ಪ್ರಾಣ ಕೊಟ್ಟಾಗ ತನ್ನ ಸಂತಾನವನ್ನು ನೋಡುವನು ಎಂಬುದಾಗಿ ಹೇಳ್ತಾರೆ. ಸ್ವಲ್ಪ ತಡ್ರಿ, ಯೇಸು ಕ್ರಿಸ್ತನ್ ಯಾವ ದಿನ ಪ್ರಾಣ ಕೊಟ್ಟಲ್ಲ, ಚರ್ಚ್ ನಿಲ್ಲಲಿಲ್ಲ, ಅಲ್ಲಿಂದ ಚರ್ಚ್ ಪ್ರಾರಂಭವಾಯಿತು. ಅಲ್ಲಿಂದ 3,000 ಜನ ಸಭೆಗೆ ಸೇರಿದರು. ಆ 3,000 ಜನ ದೇಶ ದೇಶಗಳಿಗೆ ಹೋದರು. ಇಡೀ ಲೋಕದಲ್ಲೆಲ್ಲ ಯೇಸುವಿನ ಸಂತಾನ ಹುಟ್ಟಿಕೊಂಡಿತ್ತು. ಹಾಲೆಲೂಯಾ, ಹಾಲೆಲೂಯಾ. ಇದನ್ನೆಲ್ಲ ಯಾರು ಯೋಜನೆ ಮಾಡಿದ್ದಾರೆ? ಅಪ್ಪ ಯೋಜನೆ ಮಾಡಿದ್ದಾನೆ. ನಿನಗಾಗಿ ದೇವರು ಯೋಜನೆ ಮಾಡಿದ್ದಾನೆ. ಆ ಯೋಜನೆ ಅಡಿಯಲ್ಲಿ ಇರುವುದಾಗಿದ್ದರೆ ನೀನು ಪ್ರತಿದಿನ ಆಶೀರ್ವಾದವನ್ನು ಅನುಭವಿಸ್ತೀಯ. ಆ ಯೋಜನೆಯನ್ನು ಬಿಟ್ಟು ಹೋಗುವುದಾದರೆ ನೀನು ಏನನ್ನು ಹೊಂದಿಕೊಳ್ಳಿಕ್ಕಾಗುವುದಿಲ್ಲ. ಮುಂದೆ ಚಿರಂಜೀವಿಯಾಗುವನು. ಚಿರಂಜೀವಿಯಾಗುವನು, ಎಂದು ಸಾಯುವುದೇ ಇಲ್ಲ. ಏನಾದರೂ ಆಗ್ತಾ ಇದೆಯಾ? ಹಾಲೆಲೂಯಾ. ಯಾರಿಗೆ ಹೇಳ್ತಾರೆ ಈ ಮಾತನ್ನು? ಅರಸನೇ ಚಿರಂಜೀವಿಯಾಗಿರು. ಎಲ್ಲರೂ ಕೇಳಿದಿರಾ? ಹ್ಯಾವ್ ಯು ಸೀನ್ ಇನ್ ದ ಫಿಲ್ಮ್ ಕಿಂಗ್? ಓ ಕಿಂಗ್ ಲಿವ್ ಲಾಂಗ್. ಕೇಳಿದಿರಾ? ಅರಸನೇ ಚಿರಂಜೀವಿಯಾಗಿರು ಅಂದರೆ ಯಾವಾಗಲೂ ಜೀವಿಸುವನಾಗಿರು. ಇದು ಅರಸನಿಗೆ ಮಾತನಾಡ್ತಾ ಇರುವಂಥ ಮಾತು. ಯೇಸು ಕ್ರಿಸ್ತನಿಗೆ ಎಲ್ಲಿದ್ದಾನೆ? ಶಾಶ್ವತವಾದ ಲೋಕದಲ್ಲಿ ಜೀವಿಸ್ತಾ ಇದ್ದಾನೆ. ಅಲ್ಲಿಂದ ತನ್ನ ಸಂತಾನವನ್ನು ನೋಡ್ತಾ ಇದ್ದಾನೆ. ಹೌಸ್ ಆಫ್ ಸಾಲ್ವೇಷನ್ ಸಭೆಯನ್ನು ನೋಡ್ತಾ ಇದ್ದಾನೆ. ಹೌಸ್ ಆಫ್ ಪ್ರೈಸ್ ಸಭೆಯನ್ನು ನೋಡ್ತಾ ಇದ್ದಾನೆ. ಬೆಳಗಾಂ ಪಟ್ಟಣದ ಎಲ್ಲ ಸಭೆಗಳನ್ನು ನೋಡ್ತಾ ಇದ್ದಾನೆ. ವಿಶ್ವದಲ್ಲಿರುವಂಥ ಎಲ್ಲ ತನ್ನ ಸಂತಾನವನ್ನು ಆತನು ನೋಡ್ತಾ ಇದ್ದಾನೆ. ಮುಂದೆ ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ದೇವರ ಇಚ್ಛೆ, ದೇವರ ಸಂಕಲ್ಪ ಯಾರಿಂದ ನೆರವೇರಿತು? ಯೇಸುವಿನಿಂದಲೇ ನೆರವೇರಿತು. ಮುಂದೆ ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ನೋಡ್ರಿ, ತನ್ನ ಆತ್ಮ ಅನುಭವಿಸಿದ ಶ್ರಮೆಯ ಫಲ ಅಲ್ಲಿಗೆ ನಿಲ್ಲುವುದಿಲ್ಲ, ಭಾಳ ದೊಡ್ಡ ಫಲ ಇದೆ. ನೀನು ಯೇಸುವನ್ನು ನಂಬುವುದಾದರೆ ನಿನಗೆ ಎಷ್ಟು ದೊಡ್ಡ ಫಲ ಇದೆ. ಹಲ್ಲೆಲೂಯಾ. ಚಿರಂಜೀವಿಯಾಗಿರುವಂಥ ಅರಸನ ಮಗನು ಮಗಳು ನೀನು ಮತ್ತು ನಾನಾಗಿದ್ದೇವೆ. ನನಗೆ ಇರುವಂಥ ಫಲ ಎಂಥ ದೊಡ್ಡದು. ಇಲ್ಲೇನು ಹೇಳ್ತದೆ? ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ತೃಪ್ತಿಯಾಗುವಂಥ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಿದ್ದೀರ. ಮುಂದೆ ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು, ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಸುಮ್ಮನೆ ಯೇಸು ತನ್ನ ಪ್ರಾಣವನ್ನು ಕೊಡಲಿಲ್ಲ. ಪ್ರಪಂಚದ ಎಲ್ಲ ಜನರನ್ನು ನೀತಿ ಮಾರ್ಗಕ್ಕೆ ನಡೆಸ್ತಾನಂತೆ. ಯಾವ ಮಾರ್ಗಕ್ಕೆ?
ಒಳ್ಳೆ ಮಾರ್ಗಕ್ಕೆ ನಡೆಸ್ತಾನಂತೆ, ಅವರ ಅಪರಾಧಗಳನ್ನು ಹೊತ್ತುಕೊಳ್ತಾನಂತೆ. ಮುಂದೆ ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎನಿಸಿಕೊಂಡು ಬಹು ಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಹಲ್ಲೆಲೂಯ. ಇದು ಇನ್ನೂ ಯೇಸುನೇ ಹುಟ್ಟಿಕೊಂಡಿರಲಿಲ್ಲ. ಆಗಲೇ ಅವನ ಭವಿಷ್ಯವನ್ನು ಶಾಸ್ತ್ರದಲ್ಲಿ ದೇವರು ಯೆಶಾಯ ಸೇವಕನ ಮೂಲಕ ಬರೆಯಲ್ಪಟ್ಟಿತ್ತು, ಬರೆದಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯದ ಪ್ರಕಾರನೇ ಯೇಸು ಈಗ ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು ಅಂತಂದರೆ, ಒಂದು ಸಲ ಆತನು ಅಲ್ಲಿರುವಂಥ ಯಹೂದ್ಯರ ಆತನಿಗೆ ಕೇಳ್ತಾರೆ, ನೀನು ದೇವರ ಮಗನೋ ಎಂಬುದಾಗಿ. ಆಗ ಯೇಸು ಹೇಳ್ತಾನೆ, ನಾನೇ ದೇವರ ಮಗ. ಇಂದಿನಿಂದ ನೀವು ಸರ್ವಶಕ್ತನ ಬಲಗಡೆಯಲ್ಲಿ ಯೇಸು ಕುಳಿತುಕೊಳ್ಳುವುದನ್ನು ನೋಡುವಿರಿ ಮತ್ತು ಅಲ್ಲಿಂದಲೇ ಮೇಘಗಳ ಮೇಲೆ ಭೂಮಿಗೆ ಬರುವುದನ್ನು ನೀವು ಕಾಣುವಿರಿ ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯೇಸು ತನ್ನ ಪ್ರಾಣವನ್ನು ಈ ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅರ್ಪಿಸಿದ. ಈ ದಿನ ನಾವಿಲ್ಲಿ ಕೂಡಿ ಬಂದಿರುವಂಥ ಒಂದೇ ಒಂದು ಉದ್ದೇಶ, ಆತನ ಮರಣದ ಕುರಿತು ಆತನಿಗೆ ಆರಾಧನೆ ಮಾಡುವುದಕ್ಕಾಗಿ, ಆತನ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ. ಈ ದಿನ ನಾನು ನಂಬ್ತೇನೆ ಅನೇಕರು ನೀವು ಯೇಸು ಕ್ರಿಸ್ತನ ಮರಣದಿಂದ ನಮಗೆ ಸಿಕ್ಕಂಥ ಆಶೀರ್ವಾದಗಳು ಅರ್ಥ ಮಾಡ್ಕೊಂಡಿದ್ದೀರಿ ಎಂಬುದಾಗಿ. ಈಗ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳೋಣ. ಅದೇ ಯೇಸು ತನ್ನ ಪ್ರಾಣವನ್ನು ಕೊಟ್ಟಿದ್ದಲ್ಲ, ಅದೇ ಯೇಸುವಿನ ದೇಹದಲ್ಲಿ ಈ ದಿನ ನಾವು ಪಾಲ್ಗೊಳ್ಳೋಣ. ಅದೇ ಯೇಸುವಿನ ರಕ್ತದಲ್ಲಿ ನಾವು ಈ ದಿನ ಪಾಲ್ಗೊಳ್ಳೋಣ. ಸೊ ಅದರಲ್ಲಿ ಪಾಲ್ಗೊಳ್ಳುವಾಗ ನಾವು ಯೇಸುವನ್ನು ನೆನೆಸಿ, ದೇವರೇ ನನ್ನ ಪಾಪಗಳನ್ನು ಯೇಸುವಿನ ಮೇಲೆ ಹಾಕಿ ನನ್ನನ್ನು ಬಿಡುಗಡೆ ಮಾಡಿದ್ದೀಯಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಆತನಿಗೆ ಆರಾಧನೆ ಮಾಡಿಕೊಳ್ಳೋಣ ಈ ಸಮಯದಲ್ಲಿ. ಥ್ಯಾಂಕ್ ಯು ಜೀಸಸ್. ಸಭೆಯಲ್ಲಿ ಇನ್ನೂ ಭಾಳಷ್ಟು ಬದಲಾವಣೆ ಆಗಬೇಕಾಗಿದೆ. ಯಾಕಂತಂದರೆ ನಾನು ಅಂದ್ಕೊಂಡಿದ್ದೆ ಇವತ್ತೊಂದು ಗುಡ್ ಫ್ರೈಡೇ ಅಂತಂದರೆ ಯಾರಾದರೂ ಒಬ್ಬರಾದರೂ ನಾನು ಸ್ನ್ಯಾಕ್ಸ್ ಅರೇಂಜ್ ಮಾಡ್ತೇನೆ, ನಾನು ಏನಾದರೂ ಮಾಡ್ತೇನೆ, ಊಟ ಅಂತ ಹೇಳ್ತಾ ಇಲ್ಲ, ಒಂದೇನಾದರೂ ಭಾಳ ಇಲ್ಲದ ಜೀವಿತ ಬರಲು ನೀನು ಇಲ್ಲದ ಹೃದಯ ಮರುಭೂಮಿಯೇ, ನೀನು ಇಲ್ಲದ ಜೀವಿತ ಬರಲು ಭೂಮಿಯೇ, ನೀನು ಇಲ್ಲದ ಹೃದಯ ಮರುಭೂಮಿಯೇ. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವೆ, ನನ್ನ ಹೃದಯ ನಿನಗಾಗಿಯೇ ಹಾರೈಸುವಲೇಸು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವೆ, ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತಲೇಸು. ಯೇಸು ಸ್ವಾಮಿ ಆ ಒಂದು ದಿನ ಶಿಷ್ಯರೊಟ್ಟಿಗೆ ಭೋಜನ ಮಾಡುವಾಗ ರೊಟ್ಟಿಯನ್ನು ಮುರಿದು, ಇದು ನನ್ನ ದೇಹ,
ಇದನ್ನು ನೀವು ಸೇವಿಸ್ರಿ ಎಂಬುದಾಗಿ ಹೇಳಿದ. ಈಗ ಯೇಸು ಹೇಳಿದ ಹಾಗೆ ನಾನು ಇದು ಯೇಸುವಿನ ದೇಹ ಎಂಬುದಾಗಿ ಘೋಷಣೆ ಮಾಡಿ ಈ ರೊಟ್ಟಿಯನ್ನು ಮುರಿತಾ ಇದ್ದೇನೆ. ಯೇಸು ಸ್ವಾಮಿ ಆ ದಿನ ದ್ರಾಕ್ಷಾರಸವನ್ನು ಕೈಯಲ್ಲಿ ಹಿಡಿದು, ಇದು ನನ್ನ ರಕ್ತವನ್ನು ಸೂಚಿಸುವಂಥ ದ್ರಾಕ್ಷಾರಸ, ಇದನ್ನು ತೆಗೆದುಕೊಂಡು ಕುಡಿಯಿರಿ, ಇದು ನಿಮ್ಮ ಪಾಪಗಳ ಕ್ಷಮಾಪಣೆಗಾಗಿ ಸುರಿಸಲ್ಪಡುವಂಥ ನನ್ನ ರಕ್ತ ಮತ್ತು ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡುವಂಥ ಮತ್ತು ಅದನ್ನು ಸ್ಥಿರಪಡಿಸುವಂಥ ನನ್ನ ರಕ್ತ ಎಂಬುದಾಗಿ ಹೇಳಿದನು. ಇದು ಯೇಸುವಿನ ರಕ್ತ ಎಂಬುದಾಗಿ ಘೋಷಣೆ ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ಯೇಸುವನ್ನೇ ತಮ್ಮ ಪಾಲಿನ ದೇವರೆಂಬುದಾಗಿ ಹೇಳಿ ನೀರಿನ ದೀಕ್ಷಾಸ್ನಾನ ಮಾಡಿಕೊಂಡಿದ್ದೀರೋ ಅಂಥವ್ರು ಇದರಲ್ಲಿ ಪಾಲ್ಗೊಳ್ರಿ. ಮುಂದೆ ನಾನು ಕೂಡ ಹೌದು ನೀರಿನ ದೀಕ್ಷಾಸ್ನಾನ ತೆಗೆದುಕೊಂಡು ನಾನು ಯೇಸುವಿಗಾಗಿ ಜೀವಿಸ್ತೇನೆ ಅನ್ನುವರು ಈ ತೀರ್ಮಾನ ಮಾಡಬಹುದು. ಇದರಲ್ಲಿ ಯಾರಿಗೂ ಒತ್ತಾಯವಿಲ್ಲ. ಇದು ನಿಮ್ಮ ಬಳಿಯಲ್ಲಿ ಬರುವಾಗ ಅದನ್ನು ತೆಗೆದುಕೊಂಡು ಹಿಡ್ಕೊಂಡು ನಿಂತ್ರಿ. ಮುರಿದ ನಿನ್ನ ದೇಹವು ಆಹಾರವಾಯಿತು, ಸುರಿದ ನಿನ್ನ ರಕ್ತವು ಪಾನವಾಯಿತು. ಮುರಿದ ನಿನ್ನ ದೇಹವು ಆಹಾರವಾಯಿತು, ಸುರಿದ ನಿನ್ನ ರಕ್ತವು ಪಾನವಾಯಿತು. ಬಾಯಾರಿದ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೆ. ದೇವಾ ನನ್ನನ್ನು ಪರೀಕ್ಷಿಸಿ ಹೃದಯವನ್ನೆಳಕೊಂಡಿದೆ, ನನ್ನಾಲೋಚನೆಯಲ್ಲವ ಬಲ್ಲವನಾಗಿರುತ್ತೀ. ದೇವಾ ನನ್ನನ್ನು ಹೃದಯವನ್ನೆಳಕೊಂಡಿದೆ, ನನ್ನಾಲೋಚನೆಯಲ್ಲವ ಬಲ್ಲವನಾಗಿರುತ್ತೀ. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ. ಎಲ್ಲರೂ ತಮ್ಮ ಕೈಯಲ್ಲಿ ಇದನ್ನು ಹಿಡಿದುಕೊಳ್ಳ್ರಿ. ಥ್ಯಾಂಕ್ ಯು ಜೀಸಸ್. Glorify you, Lord. Magnify you, Lord Jesus. ಎಲ್ಲರೂ ತೆಗೆದುಕೊಂಡಿದ್ರೆ ನಾವು ಪ್ರಾರ್ಥನೆ ಮಾಡಿ ಇದನ್ನು ತೆಗೆದುಕೊಳ್ಳೋಣ. ತಂದೆಯಾದ ದೇವರೇ, ನನ್ನ ಪಾಪಗಳಿಗಾಗಿ ಅದರ ಕ್ಷಮಾಪಣೆಗಾಗಿ ನಿನ್ನ ಮಗನಾದ ಯೇಸುವಿನ ಮೂಲಕ ಅವನನ್ನು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸುವಂತೆ ಪ್ರಾಣ ಕೊಡುವ ಹಾಗೆ ಮಾಡಿ, ಅದರಿಂದಲೇ ಸ್ವಾಮಿ ಕರ್ತನೆ ನನ್ನ ಪಾಪಗಳ ಕ್ಷಮಾಪಣೆಯನ್ನು ಮಾಡಿದ್ದೆ. ಅದಕ್ಕಾಗಿ ಸ್ತೋತ್ರ.
ದೇವರೇ, ಇದು ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆಯಲ್ಲ, ಇದು ನನ್ನ ದೇಹ, ಇದನ್ನು ತಿನ್ನಿರಿ ಎಂಬುದಾಗಿ, ಇದು ನನ್ನ ರಕ್ತ, ಇದನ್ನು ಕುಡೀರಿ ಎಂಬುದಾಗಿ ಹೇಳಿದ್ರಿ ಸ್ವಾಮಿ. ಅಲ್ಲಿಯೇ ನಿಮಗೆ ಜೀವ ಇದೆ ಎಂಬುದಾಗಿ ಹೇಳಿದಿರಿ, ಆರೋಗ್ಯ ಇದೆ ಎಂಬುದಾಗಿ ಹೇಳಿದಿರಿ ಸ್ವಾಮಿ. ನಾವು ಇದರಲ್ಲಿ ಪಾಲ್ಗೊಳ್ತೇವೆ. ನೀನು ನಮಗಾಗಿ ಮಾಡುವಂಥ ಎಲ್ಲ ಈ ಕಾರ್ಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಿ. दुखों को मेरा वो उठा लिया, अपराधों के कारण वो घायल हुआ। दुखों को मेरा वो उठा लिया, अपराधों के कारण वो घायल हुआ। मेरे शांति के लिए उस पर तारना पड़ी, मेरे शांति के लिए उस पर तारना पड़ी। उसके गोरे गाने से ही चंगा मैं हुआ। उसके गोरे गाने से ही चंगा मैं हुआ। जो क्रूस से लहू बहा मेरे लिए, जो क्रूस से लहू बहा मेरे लिए, काफी है वो मेरे गुनाह धोने के लिए, काफी है वो मेरे गुनाह धोने के लिए। जो क्रूस से लहू बहा मेरे लिए, जो क्रूस से लहू बहा मेरे लिए। बटोरे को उसने बुला कर कहा, मेरे लहू में यही बजा। बटोरे को उसने बुला कर कहा, मेरे लहू में यही बजा। जो बहाया गए जहाँ तेरे गुनाह के लिए, जो बहाया गए जहाँ तेरे गुनाह के लिए, उस पर से जो पिएगा
कभी ना मरेगा, उस पर से जो भी पिएगा कभी ना मरेगा, जो क्रूस से लहू बहा मेरे लिए, जो क्रूस से लहू बहा मेरे लिए, काफी है वो मेरे गुनाह धोने के लिए, काफी है वो मेरे गुनाह धोने के लिए, जो क्रूस से लहू बहा मेरे लिए, जो क्रूस से लहू बहा मेरे लिए। Thank you, Jesus. ದೇವ ಈ ದಿನ ನೀನು ಪಟ್ಟ ಶ್ರಮೆಯ ವಿಷಯದಲ್ಲಿ ಕೇಳುವುದಕ್ಕಾಗಿ ಕೃಪೆ ಕೊಟ್ಟಿದ್ದೀವಿ. ಈ ದಿನ ಸ್ವಾಮಿ ಕರ್ತನೆ ನಿನಗೆ ಇನ್ನೊಂದು ಆವರ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ದೇವರೇ. ಥ್ಯಾಂಕ್ಸ್ ಫಾರ್ ಬೇರಿಂಗ್ ಕ್ರಾಸ್ ಫಾರ್ ಮೈ ಸಿನ್ ಓ ಗಾಡ್. ನನ್ನ ಪಾಪಗಳಿಗಾಗಿ ಶಿಲುಬೆಯನ್ನು ಹೊತ್ತದ್ದಕ್ಕಾಗಿ ದೇವರೇ ನಿನಗೆ ವಂದನೆ ಸ್ವಾಮಿ. Thank you, you buried so that it may be proved in the world that you lived and you died. Not it is end there, O God, but you rose from the dead on third day, O God. ದೇವರೇ ನೀನು ಸ್ವಾಮಿ ನಮ್ಮ ಮಧ್ಯದಲ್ಲಿ ಜೀವಿಸಿದಿ, ನಮ್ಮ ಮಧ್ಯದಲ್ಲಿ ಪ್ರಾಣವನ್ನು ಕೊಟ್ಟು ಹೂಣಲ್ಪಟ್ಟು, ಯಾಕಂತಂದರೆ ಭೂಮಿಯಲ್ಲಿ ಇದು ಒಂದು ಪುರಾವೆಯಾಗಬೇಕು, ಹೌದು ಯೇಸು ಕ್ರಿಸ್ತನು ಜೀವಿಸಿದ ಎಂಬುದಾಗಿ. ಅಲ್ಲಿಗೆ ಸ್ಟೋರಿ ನಿಲ್ಲುವುದಿಲ್ಲಪ್ಪ. ನೀನು ಸತ್ತವರೊಳಗಿಂದ ಮೂರನೆಯ ದಿನದಲ್ಲಿ ಜೀವಂತನಾಗಿ ಎದ್ದು ಬಂದಂಥ ದೇವರು ಕರ್ತನೇ. ದೇವರೇ ನೀನು ಎದ್ದು ಬಂದ ದಿನವನ್ನು ನಾವು ಭಾನುವಾರ ದೇವರೇ ನಿನಗೆ ಆರಾಧನೆ ಮಾಡಲಿಕ್ಕಿದ್ದೇವೆ ಕರ್ತನೇ ಯೇಸುವೇ. ಥ್ಯಾಂಕ್ ಯು ಜೀಸಸ್. We are going to celebrate your resurrection, O God, on Sunday, O God. ದೇವರೇ ನಾವು ಭಾನುವಾರ ನಿನ್ನ ಪುನರುತ್ಥಾನದ ಸ್ವಾಮಿ ಕರ್ತನೆ ದಿನವನ್ನು ಸ್ವಾಮಿ ಕರ್ತನೆ ನಾವು ಆಚರಣೆ ಮಾಡಲಿಕ್ಕಿದ್ದೇವೆ. ಅದಕ್ಕಾಗಿ ಸ್ತೋತ್ರ ತಂದೆ. ಎಲ್ಲ ಮಹಿಮೆ ದೇವರೇ, ಎಲ್ಲ ಘನತೆ, ಎಲ್ಲ ಸ್ತುತಿ ಸ್ತೋತ್ರಗಳು ನಿನಗೆ ಸಲ್ಲಿಸುತ್ತಾ, ನಿನ್ನ ಎಲ್ಲ ದಯೆ ಕರುಣೆ ಪ್ರೀತಿಗಾಗಿ ಈ ದಿನ ನಮ್ಮನ್ನು ಇಷ್ಟು ಅದ್ಭುತವಾಗಿ ನಡೆಸಿದ್ದಕ್ಕಾಗಿಯೂ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ತಂದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ, ಆಮೇನ್ ಆಮೇನ್. ಒಂದು ನಿಮಿಷ ದೇವರಿಗೆ, ಹೌದು ಸ್ವಾಮಿ, ನನಗಾಗಿ ನೀನು ನಿನ್ನ ಪ್ರಾಣವನ್ನು ಕೊಟ್ಟಿದ್ದೀಯಾ ದೇವರೇ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. Thank you, Jesus. We love you. We praise you, Lord Jesus. Hurabalandana andara baragadara narabaragara narabalada barakatara balada managadara narabalaraba. Sibragadara narabaragara narabalada barakatara narabaragadara narabalada bara. Sibragadara narabaragara narabalada baragadara.
ನೀಡಿಸಿದೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲಿ ನೀನಿರುವೆ. ಯೆಹೋವ ರಾಫ ನೀನೇ, ಆರೋಗ್ಯದಾಯಕನೇ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲಿ ನೀನಿರುವೆ. ಯೆಹೋವ ರಾಫ ನೀನೇ, ಆರೋಗ್ಯದಾಯಕನೇ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜರಿಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜರಿಯಲ್ಪಟ್ಟೆ, ನನಗಾಗಿ ಚಚ್ಚಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಮಹಿಮೆ ಘನತೆಗೂ ಯೋಗ್ಯರು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ನಿನ್ನ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಆರಾಧಿಸುವೆನು. ನಿನ್ನ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಆರಾಧಿಸುವೆನು. ನನ್ನ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಆರಾಧಿಸುವೆನು. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಮಹಿಮೆ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ
ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ನಿನ್ನ ಸ್ತೋತ್ರಗೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ತಂದೆ ಸ್ತೋತ್ರಪ್ಪ, ಎಲ್ಲ ಮಹಿಮೆ ನಿನಗೆ, ಎಲ್ಲ ಘನತೆ ನಿನಗೆ, ಎಲ್ಲ ಸ್ತುತಿ ಸ್ತೋತ್ರಗಳು ನಿನಗೆ ಕರ್ತನೆ ಯೇಸುವೇ. ಇದನ್ನ ಸ್ವಾಮಿ ನಾವು ಕೈಗಳನ್ನೆತ್ತಿ ನಿನ್ನ ಈ ಎಲ್ಲ ಕಾರ್ಯಗಳಿಗಾಗಿ ಇನ್ನೊಂದು ಆವರ್ತಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ. ನನ್ನ ಸಭೆಯನ್ನು ಆಶೀರ್ವದಿಸ್ತೇನೆ. ಈ ದಿನ ನೀನು ಆ ಶಿಲುಬೆಯನ್ನು ಹೊರುವುದಕ್ಕಿಂತ ಮುಂಚೆ ಹೊತ್ತ ನಂತರ ನಿನ್ನ ಜನರಿಗೆ ಬರೆಯಲ್ಪಟ್ಟಂಥ ಎಲ್ಲ ಆಶೀರ್ವಾದಗಳಿಂದ ಯೇಸುವಿನ ನಾಮದಲ್ಲಿ ನಾನು ಈಗಲೇ ಹೌಸ್ ಆಫ್ ಸಾಲ್ವೇಷನ್ ಸಭೆಯನ್ನು ಆಶೀರ್ವದಿಸ್ತೇನೆ ಕರ್ತನೆ ಯೇಸುವೇ. ನಿನ್ನ ಜನರು ಆಶೀರ್ವಾದಿಸಲ್ಪಡಲಿ, ನಿನ್ನ ಸಂತಾನ ಅಭಿವೃದ್ಧಿಯಾಗಲಿ ಕರ್ತನೆ, ನಿನ್ನ ಸಭೆ ಅಭಿವೃದ್ಧಿಯಾಗಲಿ ಕರ್ತನೆ ಯೇಸುವೇ. ನಿನ್ನ ಸೇವೆ ಇಡೀ ಲೋಕದಲ್ಲೆಲ್ಲ ತುಂಬಿಕೊಳ್ಳಲಿ ಕರ್ತನೆ ಯೇಸುವೇ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈಗಲೂ ಯಾವಾಗಲೂ ಈ ಸಭೆಯ ಮೇಲೆಯೂ ವಿಶ್ವದ ಎಲ್ಲ ದೇವಜನರ ಮೇಲೆಯೂ ಇರಲಿ. ಆಮೇನ್. ಆಮೇನ್. ದೇವರು ನಿಮ್ಮನ್ನು